ಸ್ವಲ್ಪ ದಿನ ಅಷ್ಟೇ ಅನ್ಸುತ್ತೆ ನಾನು ಈ ತರ ಅಡ್ಗೆ ಮಾಡ್ಕೊಂಡು ನಾನೇ ಕೆಲಸ ಮಾಡ್ಕೊಂಡು ನಾನೇ ತಿನ್ಕೊಂಡು ಎಲ್ಲ ನಾನೇ ಮಾಡ್ಕೊಂಡಿರೋದು. ಸೊ ಇನ್ನ ಮುಂದೆ ಇದಿರಲ್ಲ. ಸೊ ಏನಾಗತ್ತೆ ಅಂತಂದ್ರೆ, ಸೊ ಏನಿರ್ಬೋದು ಇಂಪಾರ್ಟೆಂಟ್ ವಿಷಯ, ಸೊ ಯಾಕೆ ಈ ತರ ಇನ್ ಮುಂದೆ ಯಾಕೆ ಅಡ್ಗೆ ಮಾಡಲ್ಲ, ಇನ್ ಮುಂದೆ ಯಾಕೆ ಎಲ್ಲಾ ಕೆಲಸ ಒಬ್ಳೆ ಮಾಡಲ್ಲ, ಏನಾಗ್ತಾ ಇದೆ ಅಂತ. ಬಟ್ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡೋದಿದೆ. ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಗೈಸ್ ಆಕ್ಚುಲಿ ಏನಂತ ಅಂದ್ರೆ, ಇದನ್ನ ರೈಸ್ ಪಾತ್ರೆ ಇದೆಲ್ಲ ಕೆಲಸಗಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಸಮ್ ಹೌ ಐ ಆಮ್ ಮ್ಯಾನೇಜಿಂಗ್ ಎವ್ರಿಥಿಂಗ್. ಆಕ್ಚುಯಲ್ ಆಗಿ ನನಗೆ ಏನ್ ಡಿನ್ನರ್ ಮಾಡೋದು ಅಂತಾನೆ ತಲೆ ಓಡಲ್ಲ ಆಯ್ತಾ. ಸೊ ಎವ್ರಿ ಟೈಮ್ ಹಿಂಗೇನೆ ಆಗುತ್ತೆ. ಇವಾಗ ಸ್ವಲ್ಪ ರೈಸ್ ಟೇಸ್ಟ್ ಚೆನ್ನಾಗಿದೆ. ಸೊ ಈಗ ಇದನ್ನ ಊಟ ಮಾಡಿ ಲೈಕ್ ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಲೈಫ್ ಅಲ್ವಾ. ಸೊ ನಾನು ಎಷ್ಟೊಂಥರ ರೆಡಿ ಮಾಡಿ ತಿನ್ನೋದು, ನನಗೆ ಸ್ವಲ್ಪ ತಲೆ ಕೂಡ ನೋವಿದೆ. ಇವತ್ತು ಸ್ವಲ್ಪ ಆಚೆ ಎಲ್ಲ ಹೋಗಿದೆ ಆಯ್ತಾ, ಹಂಗಾಗಿ ತುಂಬಾ ಹಿಂಸೆ ಆಗ್ತಾ ಇದೆ ನನಗೆ. ಸ್ವಲ್ಪ ನೆಲ್ಲಿಕಾಯಿ ತಗೊಬಂದಿದೆ ಆಯ್ತಾ, ಅಲ್ಲಿ ಇಟ್ಕೊಂಡಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ತಗೊಬಂದು. ತುಂಬಾ ಸಲ ನೋಡೋದೆಲ್ಲ ನಂಗೆ ಆಸೆ ಆಗ್ತಿತ್ತು ಬೇಕು ಬೇಕು ಅಂತ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂಡ್ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ನೈಟ್ ಇಂದ ಆಯ್ತಾ. ಐ ಡೋಂಟ್ ನೋ ನಾನು ಈ ವಿಡಿಯೋನ ನಾಳೆನೂ ಕಂಟಿನ್ಯೂ ಮಾಡ್ತೀನ, ಇಲ್ಲಾಂದ್ರೆ ಇವತ್ತಿಗೆನೆ ಒಂದು ಸ್ಮಾಲ್ ವಿಡಿಯೋ ಮಾಡ್ಬಿಟ್ಟು ಎಂಡ್ ಮಾಡ್ತೀನ ಅಂತ ಹೇಳ್ಬಿಟ್ಟು. ಸೊ ಏನೇನೆಲ್ಲ ಆಗತ್ತೆ ಇವಾಗ ಅಂತ ನೋಡೋಣ ಬನ್ನಿ. ಅಂಡ್ ಆಕ್ಚುಲಿ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8:30 ಆಗ್ತಾ ಬರ್ತಿದೆ. ಸೊ ನಾನು ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಬೇಕು, ಆಮೇಲೆ ಡಿನ್ನರ್ ಆಗಬೇಕು, ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳಿದೆ ಅದೆಲ್ಲ ಆಗಬೇಕು. ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಕ್ಕಿದೆ ಅಂತ ಹೇಳ್ಬಿಟ್ಟು ಓಕೆ ವಿಡಿಯೋನ ಮಾಡೋಣ ಅಂತ ಪ್ಲಾನ್ ಮಾಡಿದೆ. ಸೊ ಏನಂತ ಅಂದ್ರೆ, ನೀವು ನೋಡಬಹುದು ಇಲ್ಲಿ ಫಸ್ಟ್ ಡೈಲಿ ವ್ಲಾಗ್ ಇದು. ನಾನು ಮೈಕ್ನ ಯೂಸ್ ಮಾಡಿ ಮಾಡ್ತಾ ಇರೋದು ಆಯ್ತಾ. ಇಷ್ಟು ದಿನ ನಾನು ಮೈಕ್ನ ಯೂಸ್ ಮಾಡ್ತಿರ್ಲಿಲ್ಲ. ನೀವು ಲಾಸ್ಟ್ ವಿಡಿಯೋ ನೋಡಿರ್ತೀರ, ನಾನು ಹೊಸ ಮೈಕ್ನ ತಗೊಂಡೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಸೊ ಅದಾದ್ಮೇಲೆ ಇದೇ ಫಸ್ಟ್ ಡೈಲಿ ವ್ಲಾಗ್ ನಾನು ಪೋಸ್ಟ್ ಮಾಡ್ತಾ ಇರೋದು. ಐ ಮೀನ್ ರೆಕಾರ್ಡ್ ಮಾಡ್ತಿರೋದು ಅಂಡ್ ಪೋಸ್ಟ್ ಮಾಡೋದು ಕೂಡ ಸೇಮ್. ಸೊ ಇವಾಗ ಒಂದಷ್ಟು ಕೆಲಸಗಳಿದೆ, ಅದೆಲ್ಲ ಮಾಡೋಣ ಬನ್ನಿ. ಅಂಡ್ ಆಕ್ಚುಯಲ್ ಆಗಿ ನನಗೆ ಏನ್ ಡಿನ್ನರ್ ಮಾಡೋದು ಅಂತಾನೆ ತಲೆ ಓಡಲ್ಲ ಆಯ್ತಾ. ಸೊ ಎವ್ರಿ ಟೈಮ್ ಹಿಂಗೇನೆ ಆಗುತ್ತೆ. ಇವಾಗ ಸ್ವಲ್ಪ ರೈಸ್ ಬಿಡ್ತೀನಿ. ರೈಸ್ ಆದ್ರೆ ನನ್ಗೆ ಏನಾದ್ರು ಫ್ರೈಡ್ ರೈಸೋ ಇಲ್ಲ ಅಂತಂದ್ರೆ ಒಂದು ಚಿತ್ರಾನ್ನನೋ ಏನಾದ್ರು ಈ ತರ ಮಾಡ್ಕೊಂತಿದ್ದೀನಿ. ಬಿಕಾಸ್ ನೈಟ್ ಟೈಮು ಯೂಶಲ್ ಆಗಿ ನಾನು ರೈಸ್ನೇ ಪ್ರಿಫರ್ ಮಾಡೋದು ಆಯ್ತಾ. ಅಂಡ್ ಐ ಹೋಪ್ ಸೊ ಮೈಕ್ನ ಯೂಸ್ ಮಾಡ್ತಿರೋದ್ರಿಂದ ನಿಮ್ಗೆ ವಾಯ್ಸ್ ಎಲ್ಲ ತುಂಬಾ ಕ್ಲಿಯರ್ ಆಗಿದೆ ಅನ್ಕೋತೀನಿ. ನನ್ಗೂ ಶಕ್ಯ ಇಲ್ಲ ಬಿಕಾಸ್ ಫ್ಯಾನ್ ಆನೇ ಇದೆ. ಸೊ ಬನ್ನಿ ಇವಾಗ ರೈಸ್ ಗಿಡ್ತೀನಿ. ಅದಾದ್ಮೇಲೆ ಅದ್ರ ಪಾಡಿಗೆ ರೈಸ್ ಆಗ್ತಾ ಇದೆ. ನನ್ಗೊಂದ್ ಸ್ವಲ್ಪ ಮಾತಾಡಕ್ಕಿದೆ ವಿಡಿಯೋದಲ್ಲಿ. ಸೊ ಅದೆಲ್ಲದನ್ನು ಮಾತಾಡ್ತೀನಿ. ಗೈಸ್ ಆಕ್ಚುಲಿ ಏನಂತ ಅಂದ್ರೆ, ಇದನ್ನ ರೈಸ್ ಪಾತ್ರೆ ತೊಳ್ದಿಲ್ಲ ಆಯ್ತಾ. ಅದ್ರಲ್ಲಿ ನೆನ್ನೆ ಏನೋ ಮಾಡಿದ್ದೆ, ಅದಾದ್ಮೇಲೆ ತೊಳ್ದೇ ಇಲ್ಲ. ಹಂಗಾಗಿ ಇವಾಗ ಸ್ವಲ್ಪ ತೊಳ್ದು ಎತ್ತಿಟ್ಬಿಡ್ತೀನಿ. ತೊಳ್ದು ರೈಸ್ಗೆ ಇಡ್ತೀನಿ. ಆ್ಯಂಡ್ ನಾನು ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಬೇಕಿದೆ. ಲೈಕ್ ಇವತ್ತಿಂದು ನೈಟ್ ಡಿನ್ನರ್ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಸಹ ಜೊತೆಗೇನೆ ಇದು ಅದು ಎಲ್ಲ ಒಟ್ಟೊಟ್ಟಿಗೆನೆ ಮಾಡ್ಕೋಬೇಕು. ಆ್ಯಂಡ್ ಆ್ಯಕ್ಚುಲ್ ಆಗಿ ನನಗೆ ಎವ್ರಿ ಡೇ ತುಂಬ ಕೆಲಸಗಳಿರುತ್ತೆ ಆಯಿತಾ. ಬರೀ ಆಫೀಸ್ ಕೆಲಸ ಒಂದೇ ಅಂತ ಅಂದರೆ ಆರಾಮಾಗಿ ಮಾಡ್ಬೋದು. ಅದ್ರ ಜೊತೆಗೆ ನನ್ನ ಮನೆ ಕೆಲಸಗಳು ಎಲ್ಲ ಆಗಬೇಕು. ಆ್ಯಂಡ್ ಕುಕ್ ಮಾಡಬೇಕು, ತಿನ್ನಬೇಕು, ಎಷ್ಟೊಂದು ಕೆಲಸ ಇರುತ್ತೆ. ತಿಂದ್ಮೇಲೆ ತೊಳಿಬೇಕು. ಸೊ ಇದೆಲ್ಲ ಕೆಲಸಗಳಿರೋದ್ರಿಂದ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಸ್ಟಿಲ್ ಸಮ್ ಹೌ ಐ ಆಮ್ ಮ್ಯಾನೇಜಿಂಗ್ ಎವ್ರಿಥಿಂಗ್. ಬಟ್ ಒಂದು ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡೋದಿದೆ. ಸೊ ತಿಳಿಸ್ತೀನಿ ಇವಾಗ ಏನಂತ. ಸೊ ಗೈಸ್ ಇವಾಗ ರೈಸ್ಗೆ ಇಡಬೇಕು. ಅದಕ್ಕಿಂತ ಮುಂಚೆ ಒಂದಷ್ಟು ಸ್ಮಾಲ್ ಕ್ಲಿಪ್ಪಿಂಗ್ಸ್ ತಗೊಳಕಿದ್ದೆ ನನಗೆ ನನ್ನ ಶಾರ್ಟ್ ವಿಡಿಯೋಗೆ. ಸೊ ಅದೆಲ್ಲ ತಗೊಂಡು ಆದ್ಮೇಲೆ ನಾನು ಲೈಕ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ರೈಸಿಗೆ ಇಟ್ಟಿದ್ದೀನಿ ಇವಾಗ. ಸೊ ಗೈಸ್ ಆಕ್ಚುಲಿ ನಾನು ಈಗೆಲ್ಲ ರೈಸ್ ಮಾಡ್ತಾ ಇರೋದು ಪಾತ್ರೆಯಿಂದ ಆಯ್ತಾ. ಮುಂಚೆ ಎಲ್ಲ ಆಗಿದ್ರೆ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದಿದ್ದೆ. ಆ್ಯಂಡ್ ಕುಕ್ಕರಲ್ಲಿ ಮಾಡಿದ್ರೇನೆ ನನಗೂ ಏನೋ ಕಂಫರ್ಟೇಬಲ್ ಆ್ಯಂಡ್ ಈಸಿಯಾಗಿ ಕೂಡ ಆಗತ್ತೆ ಇದೆಲ್ಲ. ಸೊ ನಾನು ಇವಾಗ ಗ್ಯಾಸ್ ಸ್ಟವ್ ಯೂಸ್ ಮಾಡ್ತಿಲ್ಲಲ್ಲ, ಇಂಡಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಂಡಕ್ಷನ್ಗೆ ನನ್ನ ಹತ್ರ ಇರೋ ಕುಕ್ಕರು ಸಪೋರ್ಟ್ ಮಾಡಲ್ಲ ಆಯ್ತಾ. ಹಾಗಾಗಿ ನನಗೇನೋ ಆಪ್ಷನ್ ಇಲ್ಲ. ಮತ್ತೆ ಯಾರು ಕುಕ್ಕರ್ ಎಲ್ಲ ಆರ್ಡರ್ ಮಾಡ್ತಾರೆ, ಮತ್ತೆ ಅದೆಲ್ಲ ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಲೈಕ್ ನಾನು ಇದನ್ನೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಸೊ ಇದ್ರಲ್ಲೇನೆ ಮಾಡ್ತೀನಿ. ಆ್ಯಂಡ್ ಪಾತ್ರೆನಲ್ಲೂ ಅಷ್ಟು ಬೇಗ ಆಗೋಗುತ್ತೆ. ಬಿಕಾಸ್ ಇಲ್ಲಿ ಕುತ್ಕೊಂಡು ನಾನು ಲೈಕ್ ಏನು ಹೇಳ್ತೀರಾ ಕೈಯಾಡ್ತಾ ಇರಬೇಕು ಅಂತ ಇಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಅದೊಂದು ಚೂರು ಬೇಯೋ ತನಕ ನಾನು ಅಲ್ಲೇ ಮುಂದೆ ಇರಬೇಕು. ಅದಾದ್ಮೇಲೆ ಅದ್ರ ಪಾಡಿಗೆ ಅದಾಗುತ್ತೆ. ಒಂದೊಂದ್ಸಲ ನೀರನ್ನ ತೆಗಿತೀನಿ, ಬಸಿತೀನಿ. ಇಲ್ಲ ಅಂತಂದ್ರೆ ಹಂಗೇನೆ ಡ್ರೈ ಆಗಕ್ ಬಿಟ್ಬಿಡ್ತೀನಿ.
ಸೊ ಡ್ರೈ ಆದಾಗ ಸ್ವಲ್ಪ ಅನ್ನ ಎಲ್ಲ ಮೆತ್ತ ನನಗೆ ಒಂದೊಂದ್ಸಲ ಇಷ್ಟ ಆಗಲ್ಲ, ಒಂದೊಂದ್ಸಲ ಮೆತ್ತಗಿರೋದೇ ಇಷ್ಟ ಆಗುತ್ತೆ. ಸೊ ಬ್ರೇಸಸ್ ಎಲ್ಲ ಏನಾದ್ರು ಪೇನ್ ಇದೆ ಅಂತ ಅಂದ್ರೆ ಅಲ್ವಾ, ಅವಾಗ ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು. ಮೆತ್ತಗಾಗಿರೋ ಅಕ್ಕಿನ ಆರಾಮಾಗಿ ಊಟನೂ ಕೂಡ ಮಾಡಬಹುದು. ಸೊ ಇವಾಗೆಲ್ಲ ಒಂದೊಂದ್ಸಲ ಹಿಂಸೆ ಅನ್ಸುತ್ತೆ, ಬಟ್ ಸ್ಟಿಲ್ ಲೈಕ್ ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಲೈಫ್ ಅಲ್ವಾ. ಸೊ ನಾನು ಎಷ್ಟೊಂಥರ ಅಡ್ಜಸ್ಟ್ ಆಗ್ತಿದ್ದೀನಿ ಅಂತ ಅಂದ್ರೆ ಇವಾಗಂದ್ರೆ ತುಂಬಾ ತರ ಎಲ್ಲದ್ರಲ್ಲೂ ಅಡ್ಜಸ್ಟ್ ಆಗಿದ್ದೀನಿ. ಸೊ ಲೈಕ್ ನಾನು ಹೇಳ್ತೀನಲ್ಲ ಯಾವಾಗ್ಲೂ ತುಂಬಾ ಲೆಸನ್ಸ್ ನ ಕಲಿಬಹುದು ಯಾವಾಗ ನೀವು ಒಬ್ರೇ ಇರಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅವಾಗ ತುಂಬಾ ವಿಷಯಗಳನ್ನ ತಿಳ್ಕೊಳ್ಳಬಹುದು. ಪ್ರತಿಯೊಂದು ವಿಷಯನೂ ಅಲ್ವಾ ಆರಾಮಾಗಿ ನಮ್ಗೆ ಯಾವ ತರ ತಗೊಳ್ಬೇಕು, ಯಾವ್ದನ್ನ ಹೆಂಗ್ ಡೀಲ್ ಮಾಡ್ಬೇಕು, ಪ್ರತಿಯೊಂದನ್ನು ಗೊತ್ತಾಗತ್ತೆ. ಸೊ ನೀವ್ ಯಾರಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಒಬ್ರೇನೆ ಒಂದ್ಸಲನಾದ್ರೂ ಇರ್ಬೇಕು ಅಂತ. ಸೊ ಡೋಂಟ್ ಬಿ ಸ್ಕೇರ್ಡ್. ಸೊ ಜಸ್ಟ್ ಮೂವ್ ಔಟ್ ಅಂಡ್ ಎಂಜಾಯ್ ಯೋರ್ ಲೈಫ್ ಗೈಸ್. ಸೊ ಅನಿಯನ್ನ ಕಟ್ ಮಾಡ್ತಾ ಇದ್ದೀನಿ, ಫ್ರೈಡ್ ರೈಸ್ ಮಾಡೋಣ ಅಂತ ಇದ್ದೀನಿ. ಸೊ ಫ್ರೈಡ್ ರೈಸ್ ಆದರೆ ಬೇಗನೂ ಆಗುತ್ತೆ, ನನಗೆ ಸ್ಯಾಟಿಸ್ಫೈಯಿಂಗ್ ಫುಡ್ ಕೂಡ. ಹಾಗಾಗಿ ಫ್ರೈಡ್ ರೈಸ್ನೇ ಮಾಡೋದು ಅಂತ ಇವಾಗ ಯೋಚನೆ ಮಾಡಿದೆ, ಅನ್ನಕ್ಕಿಟ್ಟು. ಅನ್ನ ಸ್ವಲ್ಪ ಬೇಯಿತು ಆಯ್ತಾ, ಇನ್ನೊಂದು ಸ್ವಲ್ಪ ಬೇಯಬೇಕಾಗಿದೆ. ಲೈಕ್ ಅದೇನೋ ಮೇಲೆ ಉಗ್ತಾ ಇದೆ, ಸ್ವಲ್ಪ ಕೈ ಆಡ್ತಾ ಇದ್ರೆ ಅಲ್ವಾ ಸರಿ ಆಗತ್ತೆ. ಸೊ ಗೈಸ್ ಅನಿಯನ್ ಚಾಪ್ ಆಯಿತು, ರೈಸ್ ಕೂಡ ರೆಡಿ ಆಯಿತು. ಸ್ವಲ್ಪ ಆರ್ಲಿ ಅಂತ ಇಟ್ಟಿದ್ದೀನಿ, ಅದು ಎಲ್ಲ ಮೆತ್ತಗಾಗಿರುತ್ತಲ್ಲ, ಸ್ವಲ್ಪ ಉಡಿ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ಸೊ ಗೈಸ್ ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ನಲ್ಲ, ಸೊ ಏನು ಅಂತ ಹೇಳಿದ್ರೆ ಲೈಕ್ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅನ್ಸುತ್ತೆ ನಾನು ಈ ತರ ಅಡ್ಗೆ ಮಾಡ್ಕೊಂಡು ನಾನೇ ಕೆಲಸ ಮಾಡ್ಕೊಂಡು ನಾನೇ ತಿನ್ಕೊಂಡು ಎಲ್ಲ ನಾನೇ ಮಾಡ್ಕೊಂಡಿರೋದು. ಸೊ ಇನ್ನ ಮುಂದೆ ಇದಿರಲ್ಲ. ಸೊ ಏನಾಗತ್ತೆ ಹಂಗಿದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ಸ್ವಲ್ಪ ದಿನದಲ್ಲೇನೆ ಹೇಳ್ತೀನಿ ನಿಮಗೆ. ಸೊ ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ. ಸೊ ನೀವು ಇವಾಗ ಗೆಸ್ ಮಾಡ್ಬೋದು ಏನಾಗ್ಬೋದು, ಏನಾಗಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ನೀವು ಏನಾದರೂ ನಿಮಗೆ ಅನಿಸಿದ್ರೆ ಸೊ ಏನಿರ್ಬೋದು ಈ ಇಂಪಾರ್ಟೆಂಟ್ ವಿಷಯ, ಸೊ ಯಾಕೆ ಈ ಥರ, ಇನ್ನು ಮುಂದೆ ಯಾಕೆ ಅಡುಗೆ ಮಾಡಲ್ಲ, ಇನ್ನು ಮುಂದೆ ಯಾಕೆ ಎಲ್ಲ ಕೆಲಸ ಒಬ್ಳೆ ಮಾಡಲ್ಲ, ಏನಾಗ್ತಾ ಇದೆ ಅಂತ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಐಡಿಯಾ ಬಂದಿದೆ ಅಂತ ಹೇಳಿದ್ರೆ ಕಾಮೆಂಟಲ್ಲಿ ತಿಳಿಸಿ ನೋಡೋಣ, ಯಾರಾದರೂ ಗೆಸ್ ಮಾಡ್ತಾರ. ಇನ್ ಕೇಸ್ ನನ್ನ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆದರೆ ಸೊ ನೋಡೋಣ, ತುಂಬ ಜನಕ್ಕೆ ಈ ವಿಡಿಯೋ ರೀಚ್ ಆಗತ್ತೆ ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಹೋಪ್ಸು ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗತ್ತೆ. ಸೊ ನೋಡೋಣ, ಇನ್ನು ಸ್ವಲ್ಪ ದಿನದಲ್ಲೇನೇ ಪೋಸ್ಟ್ ಮಾಡ್ತೀನಿ ಈ ವಿಡಿಯೋನ. ಲೈಕ್ ಸ್ವಲ್ಪ ದಿನ ಇನ್ ದ ಸೆನ್ಸ್ ಲೈಕ್ ನನ್ನ ವಿಡಿಯೋಸ್ ವೀಕಲ್ಲಿ 2 ಬರೋದ್ರಿಂದ ಲೈಕ್ ಒಂದು ಸ್ವಲ್ಪ ಹಿಂದೆ ಮುಂದೆ ಬರುತ್ತೆ ವಿಡಿಯೋಸ್. ಐ ಮೀನ್ ನಾನು ವೆನಸ್ಡೇ ಪೋಸ್ಟ್ ಮಾಡ್ತೀನಿ ಅಂತಂದ್ರೆ ಆ ವೆನಸ್ಡೇ ವಿಡಿಯೋ ಪ್ರಾಬ್ಲಿ ಲಾಸ್ಟ್ ವೀಕ್ ಸ್ಯಾಟರ್ಡೇದು ಇಲ್ಲ ಲಾಸ್ಟ್ ವೀಕು ಫ್ರೈಡೇದು ಇಲ್ಲ ಥರ್ಸ್ಡೇದು ಆಗಿರುತ್ತೆ. ಲೈಕ್ ಆ ಥರ ಒಂದು 3-4 ಡೇಸ್ ಟೈಮ್ ತಗೊಂಡು ನನ್ನ ವಿಡಿಯೋಸ್ ಬರೋದು. ಬಿಕಾಸ್ ನನ್ನ ಎಡಿಟಿಂಗಿಗೆ ಅದಕ್ಕೆಲ್ಲ ಟೈಮ್ ಬೇಕಲ್ಲ, ಹಾಗಾಗಿ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಆದಷ್ಟು ಬೇಗನೆ ಬರುತ್ತೆ. ಲೈಕ್ ನಾನು ತುಂಬ ಡಿಲೇ ಮಾಡಿ ಏನು ಪೋಸ್ಟ್ ಮಾಡಲ್ಲ. ಸೊ ಇದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಏನು ಎತ್ತ ಅಂತ ಹೇಳ್ಬಿಟ್ಟು ಲೈಕ್ ಐ ಆಲ್ಸೋ ಹ್ಯಾವ್ ನೋ ಕ್ಲೂ ಏನು ವಿಡಿಯೋ ನಾನು ನೆಕ್ಸ್ಟ್ ಪೋಸ್ಟ್ ಮಾಡ್ತೀನಿ ಅಂತ. ಬಿಕಾಸ್ ಇದೇ ಇಂಪಾರ್ಟೆಂಟ್ ವಿಷಯದ್ದೇನೆ ಬರತ್ತಾ, ಇಲ್ಲ ಅಂತಂದ್ರೆ ಬೇರೆ ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ನೋಡೋಣ, ಅದ್ರ ಮಧ್ಯದಲ್ಲಿ ಏನಾದರೂ ಡೈಲಿ ವ್ಲಾಗ್ನ ಮಾಡಿದೆ ಅಂತಂದ್ರೆ ಆಬ್ವಿಯಸ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಇವಾಗ ಹೋಗಿ ರೈಸು ಆಲ್ಮೋಸ್ಟ್ ಇವಾಗ ಲೈಕ್ ಸ್ವಲ್ಪ ಅದು ಮುದ್ದೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿ ಚೂರು ಆರ್ಲಿ ಅಂತ ಇಟ್ಟಿದ್ದೆ. ಇವಾಗ ಆರಿರುತ್ತೆ. ಇವಾಗ ಹೋಗಿ ಒಗ್ಗರಣೆ ಹಾಕಿ ರೆಡಿ ಮಾಡಿ ತಿನ್ನೋದು. ನನಗೆ ಸ್ವಲ್ಪ ತಲೆ ಕೂಡ ನೋವಿದೆ, ಇವತ್ತು ಸ್ವಲ್ಪ ಆಚೆ ಎಲ್ಲ ಹೋಗಿದೆ ಆಯ್ತಾ, ಹಂಗಾಗಿ ತುಂಬಾ ಹಿಂಸೆ ಆಗ್ತಾ ಇದೆ ನನಗೆ. ಸ್ವಲ್ಪ ಊಟ ತಿನ್ನು ಮಲ್ಕೊಂಡ್ರೆ ಸಾಕನ್ನಂಗಾಗಿದೆ. ಗೊತ್ತಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡ್ಬೇಕನ್ಸಿದ್ರೆ ಮಾಡ್ತೀನಿ, ತಲೆನೋವು ಕಡಿಮೆ ಆದ್ರೆ ಊಟ ತಿಂದ್ಮೇಲೆ, ಇಲ್ಲ ಅಂತಂದ್ರೆ ಇಲ್ಲ. ಸೊ ಗೈಸ್ ಇವಾಗ ನನ್ನ ಡಿನ್ನರ್ ರೆಡಿ ಆಗಿದೆ. ಫ್ರೈಡ್ ರೈಸ್ ಇಲ್ಲಿದೆ, ಮತ್ತೆ ಸ್ವಲ್ಪ ಅನಿಯನ್ನ ಹಾಕೊಂಡಿದ್ದೀನಿ ಜೊತೆಗೆ. ಟೇಸ್ಟು ಚೆನ್ನಾಗಿದೆ. ಸೊ ಈಗ ಇದನ್ನ ಊಟ ಮಾಡಿದ್ರೆ ಆಯ್ತು, ಆಮೇಲೆ ಮಲ್ಕೊಳ್ತೀನಿ. ತುಂಬಾ ತಲೆನೋವ್ತಾ ಇದೆ, ನಂಗೆ ಆಗ್ತಾನೆ ಇಲ್ಲ. ಅಂಡ್ ಒಂದ್ ಸ್ವಲ್ಪ ನೆಲ್ಲಿಕಾಯಿ ತಂದಿದ್ದೆ ಆಯ್ತಾ. ಸೊ ಒಂದ್ ಸ್ವಲ್ಪ ನೆಲ್ಲಿಕಾಯಿ ತಗೊಬಂದಿದ್ದೆ ಆಯ್ತಾ, ಅಲ್ಲಿ ಇಟ್ಕೊಂಡಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳ್ಬಿಟ್ಟು ತಗೊಬಂದೆ. ತುಂಬಾ ಸಲ ನೋಡಿದಾಗೆಲ್ಲ ನಂಗೆ ಆಸೆ ಆಗ್ತಿತ್ತು ಬೇಕು ಅಂತ, ಹಂಗಾಗಿ ಇವತ್ತು ತಗೊಂಡ್ ಬಂದೆ. 100 ಗ್ರಾಮ್ಸ್ಗೆ 30 ರೂಪೀಸ್ ಅಂದ್ರು, ಹಂಗಾಗಿ ಸುಮ್ಮನೆ ಇರ್ಲಿ ಒಂದೊಂದು ತಿನ್ಕೋಬಹುದು ಹಂಗೇನೆ ಅಂತ ಹೇಳ್ಬಿಟ್ಟು ತಗೊಬಂದೆ. ಸೊ ಈಗ ನಾನು ಊಟ ಮಾಡಿ ಅದಾದ್ಮೇಲೆ ಮತ್ತೇನಾದ್ರೂ ಇದ್ರೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ.
ಸೊ ಗೈಸ್ ಫೈನಲಿ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ವಿಡಿಯೋನ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಾಗಿ ಏನಂತಂದರೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆಯಿತಾ, ಬಿಕಾಸ್ ನೀವು ನೋಡಿದ್ರೆ ಅಲ್ಲಿ ಮೈಕೆ ಆನ್ ಆಗಿಲ್ಲ, ಅದನ್ನು ನಾನು ಅಬ್ಸರ್ವ್ ಕೂಡ ಮಾಡಿಲ್ಲ, ಹಾಗೇ ಮಾತಾಡಿ ಮುಗಿಸಿ ವಿಡಿಯೋನ ಎಂಡ್ ಮಾಡಿದ್ದೀನಿ. ಇವಾಗ ಎಡಿಟ್ ಮಾಡುವಾಗ ನೋಡ್ತಾ ಇದ್ದೀನಿ ರೆಕಾರ್ಡೇ ಆಗಿಲ್ವಲ್ಲ ಅಂತ. ಸೊ ಅವಾಗ ಮೈಕ್ ನೋಡಿದ್ರೆ ಆನ್ ಆಗಿಲ್ಲ ಮೈಕು. ಐ ಡೋಂಟ್ ನೋ, ಲೈಕ್ ನಾನು ಮರ್ತೋಗ್ಬಿಟ್ನೋ ಏನೋ. ತುಂಬ ಅಂದರೆ ತುಂಬಾ ತಲೆನೋವಿತ್ತು ಆಯಿತಾ, ಬಿಕಾಸ್ ನನಗೆ ಮಲ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಕೂರೋಕ್ಕೂ ಆಗ್ತಾಯಿಲ್ಲ, ನಿಲ್ಲೋಕ್ಕೂ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿತ್ತು. ಮಲ್ಕೊಂಡ್ರೆ ಏನೋ ಅವಾಗಷ್ಟೇ ಊಟ ತಿಂದಿರೋದ್ರಿಂದ ಹಿಂಸೆ ಆಗ್ತಾಯಿತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಹಿಂಗೆ ಆಡಿ ಆಮೇಲೆ ಫೈನಲ್ ಆಗಿ ಮಲ್ಕೋಬೇಕು ಅಂತ ಎಷ್ಟೋ ತನಕ ಏನೋ ಲೈಕ್ ಮೈಂಡ್ನ ಫಿಕ್ಸ್ ಮಾಡ್ಕೋಬೇಕು, ಆವಾಗಷ್ಟೇ ನಮ್ಗೆ ಮಲ್ಕೋಕ್ಕಾಗುತ್ತೆ. ಇಲ್ಲ ಅಂತಂದರೆ ನಾವು ಫೋನೆಲ್ಲ ಸ್ಕ್ರಾಲ್ ಮಾಡಿರ್ತೀವಲ್ಲ, ಸ್ಕ್ರೀನೆಲ್ಲ ನೋಡಿರ್ತೀವಿ, ಸೊ ಅಷ್ಟು ಬೇಗ ನಿದ್ದೆ ಬರಲ್ಲ. ಹಾಗಾಗಿ ನನಗಂತೂ ಒಂದೊಂದು ಸಲ ನಿದ್ದೆ ಬರೋದು ತುಂಬಾ ಕಷ್ಟ ಆಗುತ್ತೆ. ಆವಾಗ ಏನಾದರೂ ಲೈಕ್ ಎಡಿಟಿಂಗ್ ಏನಾದರೂ ಮಾಡ್ತಾ ಇದ್ದರೆ ಟೈಮ್ ಕಳೆದೋಗೋದೇ ಗೊತ್ತಾಗಲ್ಲ. ಆಮೇಲೆ ಯಾವಾಗ ನಿದ್ದೆ ಬರುತ್ತೆ ಅವಾಗ ಮಲ್ಕೊಳ್ತೀನಿ. ಈ ಥರ ತಲೆನೋವೆಲ್ಲ ಇದ್ದಾಗಲ್ಲ ಸ್ಕ್ರೀನು ನೋಡೋಕ್ಕಾಗಲ್ಲ, ನಿದ್ದೆನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ತುಂಬಾ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಯುನೋ ಲೈಕ್ ವಿಡಿಯೋನ ಇನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಸಹ ಇಷ್ಟಕ್ಕೆ ಮುಗಿಸ್ದೆ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ವಿಡಿಯೋ. ಹೋಪ್ಸ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಆಲ್ಸೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಹಾಗೆಯೇ ಕಾಮೆಂಟ್ ಕೂಡ ಮಾಡಿ. ಏನಾದರೂ ಕ್ವೆಶನ್ಸ್ ಏನಾದರೂ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಆ್ಯಕ್ಚುಲಾಗಿ ಏನಂತಂದರೆ ನಾನು ತುಂಬ ಹೊತ್ತು ಮಾತಾಡಿದ್ದೀನಿ, ಏನು ಮಾತಾಡಿದ್ದೀನಿ ಅಂತ ನೆನಪು ಕೂಡ ಆಗ್ತಾ ಇಲ್ಲ ನನಗೆ. ಸೊ ವಿಡಿಯೋನ ಇಲ್ಲೇನೆ ಏನೋ ಮಧ್ಯದಲ್ಲೇ ನಾನು ಕಟ್ ಮಾಡಿ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಎಂಡ್ ಮಾಡುವಂಥ ಸಮಯ ಬಂದಿದೆ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಎ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನೆಲ್, ಕೀಪ್ ಸಪೋರ್ಟಿಂಗ್, ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್.